ಅದು ಈ ಜೀವನದಲ್ಲಿ ಸಾಧ್ಯ ಇಲ್ಲ. ಮತ್ ಯಾಕೆ ತಲೆ ಕರ್ಸ್ಕೊಂಡಿರಾ? ಅವ್ರು ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ. ಆದ್ರೆ ನಾನ್ ಕೋಚಿಂಗ್ ಹೋಗ್ಬೇಕು ಅನ್ನೋ ಮಾತು ದಿಟ್ಟ. ಅಲ್ಲ, ಅವಳಿರತವೆ ಯಾಕೆ ಹೋಗ್ಬೇಕು? ಬೇರೆ ಯಾವ್ದಾದ್ರು ನೋಡಿದ್ರೆ ಆಯ್ತು ಬಿಡು. ಇದು ಬಿಟ್ರೆ ಮೈಸೂರೋ ಬೆಂಗಳೂರೋ ಹೋಗ್ಬೇಕು, ಅದೆಲ್ಲ ಆಗ ಮಾತೆ. ನಿಮಗಿಷ್ಟ ಇಲ್ಲ ಅನ್ನೋದಾದ್ರೆ ಬೇಡ ಬಿಡಿ. ನಾನು ಹಂಗೆ ಹೇಳ್ತಿಲ್ಲ ಕಣಮ್ಮಿ. ಗೌಡ್ರೆ, ಕ್ಲಾಸ್ ಅವ್ರದ್ದಲ್ಲ ತಾನೆ, ಅವ್ರು ಬರೀ ಅಲ್ಲಿ ಕ್ಲಾಸ್ ತಗೋತಾರ ಆಟೆಯ. ಅಮೇ ಬೈಲಿ. ಯಾಕಮ್ಮಿ ಒಂಥರ ಇದ್ದೆ, ಏನಾಯ್ತು? ಯೋನು ಇಲ್ಲ ಗೌಡ್ರೆ. ಗೌಡ್ರೆ, ನಿಮ್ಗೇನಾಯ್ತು? ಏನೋ ಯೋಚನೆ ಮಾಡ್ತಿರೋ ತರ ಅದೇ. ಬಾಯ್ ಕೂತ್ಕೊಳ್ಳಿ. ಅಮ್ಮೇ, ಅದು ನೀನ್ ಡಾಕ್ಟರ್ ಆಗ್ಬೇಕಂದ್ರೆ ಅದೆಂತದೋ ಎಕ್ಸಾಮ್ನ ಪಾಸ್ ಆಗ್ಲೇಬೇಕೇನಮ್ಮೆ? ಹ್ಞೂ ಗೌಡ್ರೆ, ಅದನ್ ಬರ್ದ್ರೇನೆ ಸೀಟ್ ಸಿಗೋದು. ಅದ್ ಸರಿ, ಆ ಎಕ್ಸಾಮ್ನ ನೀನ್ ಪಾಸ್ ಆಗ್ಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಕ್ಲಾಸಿಗೆ ಹೋಗ್ಲೇಬೇಕೆ? ಯಾರು ಹೇಳ್ದಂಗೆ ಗೌಡ್ರೆ? ಅದೇ ಕಣಮ್ಮೆ, ನಾವ್ ಸೀಮಂತಕ್ಕೆ ಹೋದಾಗ ಅವ್ರು ಹೇಳಲಿಲ್ವೇ? ಓ, ಭವಾನಿ ಬಗ್ಗೆ ಮಾತಾಡ್ತಿದ್ದೀರಾ? ಅವಳು ಹೇಳ್ದಂಗೆನಿಯ. ಅವಳು ಹೇಳ್ದಂಗೆ ನಿನ್ ಕೋಚಿಂಗ್ ಹೋಗ್ಲೇಬೇಕೆ? ಹೋದ್ರೆ ಒಳ್ಳೇದು. ಅಲ್ಲ ಕಣಮ್ಮೆ, ನೀನು ಶಾನೆ ಬುದ್ಧಿವಂತೆ. ಪರೀಕ್ಷೆ ಎಲ್ಲ ಒಂದ್ ವಿಷಯನೇ ಹೇಳು. ಗೌಡ್ರೆ, ನಾನು ಏಟೇ ಬುದ್ಧಿವಂತ ಆಗಿದ್ರುವೆ ಈ ಒಂಥರ ಬಾವಿನಲ್ಲಿರೋ ಕಪ್ಪೆ ಇದ್ದಂಗೆ. ನಾನು ಓದೆ ನನ್ ಪ್ರಪಂಚ. ಆದ್ರೆ ಈ ಎಕ್ಸಾಮ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ, ಏಟ್ ತಿಳ್ಕೊಂಡ್ರುವೆ ಕಮ್ಮಿನೇಯ. ಅದ್ಕೆಯ ಎಲ್ರು ಕೋಚಿಂಗ್ ಹೋಗೋದು. ಹಂಗಲ್ಲ ಕಣಮ್ಮೆ, ನೀನ್ ಅಟ್ಟಿಯಾಗೆ ಓದ್ಕೋತಾರ ಸಾಕಾಗಿಲ್ವೇ? ಗೌಡ್ರೆ, ನಾನು ಓದಿರೋದ್ರಲ್ಲಿ ಬುದ್ಧಿವಂತ ಇರ್ಬೋದು, ಆದ್ರೆ ಅಲ್ಲಿಗೆ ಹೋದ್ರೆ ಗೊತ್ತಿಲ್ದೆ ಇರೋದು ಕೂಡ ಅವ್ರು ಹೇಳ್ಕೊಡ್ತಾರೆ. ಹಂಗಾರೆ ಈಗ ನೀನು ಕೋಚಿಂಗ್ ಕ್ಲಾಸ್ಗೆ ಹೋಗ್ಲೇಬೇಕು ಅಂತೀಯಾ? ಹೋಗ್ಲೇಬೇಕು ಅಂತ ಏನಿಲ್ಲ ಗೌಡ್ರೆ, ಹೋದ್ರೆ ಹೊಸಿ ನಂಗೆ ಸುಲಭ ಆಯ್ತದೆ ಆಟೆಯ. ಹಂಗಲ್ಲ ಕಣಮ್ಮಿ, ನೀವ್ ಹೋಗೋದೇನೋ ಸರಿ, ಆದ್ರೆ ಅವಳಿರೋ ತವೇ ಹೋಗ್ಬೇಕೆ? ಯಾಕ್ ಗೌಡ್ರೆ ಹಿಂಗೆ ಹೇಳ್ತಿದ್ದೀರಾ? ಯೋನು ಇಲ್ಲ ಕಣಮ್ಮಿ, ಅದೇಯ ಇದೇ ನೆಪದಲ್ಲಿ ಕಳೆದೋಗಿರೋ ಸಂಬಂಧ ಏನಾದ್ರು ಬೆಳೆಸ್ಕೊಳ್ಳೋ ಉದ್ದೇಶ ಇಟ್ಕೊಂಡ್ಬಂದ್ಬಿಟ್ಟಾರೇನೋ ಅಂತ. ಹೌದಲ್ವೇ, ಈ ವಿಷಯ ನನ್ ತಲೆಗೆ ಹೊಳಿಲಿಲ್ಲ. ಈ ಅವಕಾಶನ ಬಳಸ್ಕೊಂಡು ಹೆಂಗಾರ ಮಾಡಿ ಅಕ್ಕ ತಮ್ಮನ್ ಸಂಬಂಧನ ಸರಿ ಮಾಡಿದ್ರೆ ಮುಂದಿಕ್ ತಾನಾಗೆ ಆಯ್ತದಲ್ವೇ. ಅಕ್ಕನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕಾದ್ರುವೆ ನಾನ್ ಕೋಚಿಂಗ್ ಕ್ಲಾಸ್ಗೆ ಹೋಗ್ಲೇಬೇಕು. ಯೋನಮ್ಮೆ, ಅವ್ರ ಪಿಲಾನು ಇದೇ ಆಗಿರ್ಬೋದಲ್ವೇ? ಓ, ಅವ್ರೇನಾದ್ರೂ ನಿಮ್ಗ್ ಹತ್ರ ಆದ್ರೆ ನಿಮ್ ಮನ್ಸ್ ಕರ್ಗಿ ಅವ್ರನ್ನ ಒಪ್ಕೊಂಡ್ಬಿಟ್ಟಿರೇ? ಅಮ್ಮೆ, ಏನ್ ಮಾತಾಡ್ತಾ ಇದ್ಯಾ? ಅದು ಈ ಜೀವನದಲ್ಲಿ ಸಾಧ್ಯ ಇಲ್ಲ. ಮತ್ ಯಾಕೆ ತಲೆ ಕರ್ಸ್ಕೊಂಡಿರಾ? ಅವ್ರು ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ. ಆದ್ರೆ ನಾನ್ ಕೋಚಿಂಗ್ ಹೋಗ್ಬೇಕು ಅನ್ನೋ ಮಾತು ದಿಟ್ಟ. ಅಲ್ಲ, ಅವಳಿರತವೆ ಯಾಕೆ ಹೋಗ್ಬೇಕು? ಬೇರೆ ಯಾವ್ದಾದ್ರು ನೋಡಿದ್ರೆ ಆಯ್ತು ಬಿಡು. ಇದು ಬಿಟ್ರೆ ಮೈಸೂರೋ ಬೆಂಗಳೂರೋ ಹೋಗ್ಬೇಕು, ಅದೆಲ್ಲ ಆಗ ಮಾತೆ. ನಿಮಗಿಷ್ಟ ಇಲ್ಲ ಅನ್ನೋದಾದ್ರೆ ಬೇಡ ಬಿಡಿ. ನಾನು ಹಂಗೆ ಹೇಳ್ತಿಲ್ಲ ಕಣಮ್ಮಿ. ಗೌಡ್ರೆ, ಕ್ಲಾಸ್ ಅವ್ರದ್ದಲ್ಲ ತಾನೆ, ಅವ್ರು ಬರೀ ಅಲ್ಲಿ ಕ್ಲಾಸ್ ತಗೋತಾರ ಆಟೆಯ. ನಿಮ್ಗೇನಾದ್ರುವೆ ಕರಳು ಬಳ್ಳಿ ಸಂಬಂಧದ ಮನ್ಸು ಎಳಿತದೆ ಅಂದ್ರೆ ಬೇಡ ಬಿಡಿ. ಹಂಗಲ್ಲ ಕಣಮ್ಮಿ, ನಿನ್ ಕೋಚಿಂಗ್ ಹೋದ್ಮೇಲೆ ಒಳ್ಳೇದಾಯ್ತದೆ ಅಂದ್ಮೇಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು.
ಏನಮ್ಮವರು ಶಾನೆ ಡೀಪಾಗಿ ಯೋಚನೆ ಮಾಡ್ದಂಗಿದೆ. ಏನ್ ಇಸಿಯಾ? ಏನಿಲ್ಲ ರೀ, ವಿದ್ಯಾನ ಕೋಚಿಂಗ್ ಸೇರ್ಸಕ್ಕೆ ಭದ್ರಂಗ್ ಮೆಸೇಜ್ ಮಾಡಿದ್ದೆ. ಅವನಿನ್ನೂ ರಿಪ್ಲೈಯೇ ಮಾಡಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಏನ್ ಮೇಡಮ್ ಅವರು ವಿದ್ಯಾನ ನೆಪ ಮಾಡ್ಕೊಂಡು ತವ್ರ ಮನೆಗೆ ಹತ್ರ ಆಗೋ ಪ್ಲಾನ್ ಮಾಡ್ದಂಗಿದೆ. ಅಯ್ಯಯ್ಯೋ, ಖಂಡಿತ ಇಲ್ಲ ರೀ, ನಾನು ಆ ಥರ ಯೋಚನೆ ಮಾಡಿಲ್ಲ. ಏ ಭವಾನಿ, ಅದಕ್ಕೆ ಯಾಕೆ ಹಂಗೆ ಬೇಸರ ಮಾಡ್ಕೊಂಡು? ನಾನೇನೋ ತಮಾಷೆ ಮಾಡಿದೆ, ಏನು ಅಂತ ನನಗೆ ಗೊತ್ತಿಲ್ವೇ? ಅದು ನನ್ನಿಂದ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ಅದ್ಯಾವ್ರು ನಂಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ಪ್ರಯತ್ನ ಮಾಡ್ತೀನಿ ರೀ. ನೀನ್ ಏನು ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ ರೀ, ನನ್ನಿಂದ ಆ ಮನೇಲಿ ನಿಂತೋಗಿರೋ ಹೆಣ್ಮಕ್ಳು ಓದು ಮುಂದುವರಿಬೇಕು ಅಂತ ಅಷ್ಟೆ. ಕಷ್ಟಪಡ್ತಾ ಇರೋ ವಿದ್ಯಾಯಿಂದ ನಮ್ಮನೆ ಬ್ಯಾರೆ ಹೆಣ್ಮಕ್ಳಿಗೂ ಒಳ್ಳೇದಾಗ್ಬೇಕು. ಓದಿರೋ ಹೆಣ್ಮಕ್ಳಿಂದ ಬರೀ ಅವಮಾನ ಆಗಕ್ಕಿಲ್ಲ, ಸನ್ಮಾನನೂ ಆಯ್ತದೆ ಅಂತ ನಮ್ಮಪ್ಪ ಹೆಂಗ್ ಅರ್ಥ ಆಗ್ಬೇಕು ರೀ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ವಿದ್ಯಾ ಓದ್ಬೇಕು, ಅವಳು ಕನ್ಸ್ಕೊಂಡಂಗೆ ದೊಡ್ಡ ಡಾಕ್ಟರ್ ಆಗ್ಬೇಕು. ಅದಕ್ಕೆ ನಾನು ಈಟೆಲ್ಲ ಪ್ರಯತ್ನ ಮಾಡ್ತಾವ್ನಿ. ಭವಾನಿ, ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡ್ತಿದ್ಯಾ ಅನ್ಮೇಕೆ ಖಂಡಿತ ಒಳ್ಳೇದೇ ಆಯ್ತತೆ. ನಿಮ್ಮ ಮನೆ ಕಟ್ಪಾಡುಗಳನ್ನೆಲ್ಲ ಮೀರಿ ಭದ್ರ ವಿದ್ಯಾನ ಓದಿಸ್ಬೇಕು ಅಂತ ಅವ್ಳು ಬೆನ್ನೆಲುಬಾಗಿ ನಿಂತಿದ್ದಾನೆ ಅನ್ಮೇಕೆ ಖಂಡಿತ ಖಂಡಿತ ಒಳ್ಳೆ ನಿರ್ಧಾರ ಮಾಡ್ತಾನೆ ಬಿಡು. ಅದ್ಯಾವ್ರ ದಯೆಯಿಂದ ಅವನಂಗ್ ಮಾಡಿದ್ರೆ ಸಾಕು. ಹಿಂಗಾರುವೆ ವಿದ್ಯಾ ನನ್ ಮೇಲೆ ಒರ್ಸಿರೋ ಋಣದ ಭಾರವ ಹಸಿನಾದ್ರೂ ಕಮ್ಮಿ ಮಾಡ್ಕೊತೀನಿ. ನೀನ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಯ್ತದೆ ಅಂತಮ್ಮ. ಆದ್ರೆ ದಿನ ಅದಕ್ಕೆ ಮುನ್ನ ಕೋಚಿಂಗ್ ಸೆಂಟರ್ಗೆ ಏನ್ ಕಾರಣ ಹೇಳ್ಬಿಟ್ಟು ಕರ್ಕೊಂಡು ಹೋದಿಯೇ? ಅದನ್ನೇ ಅಲ್ವೆಲ್ಲ ನಾನು ಕೇಳ್ತಾ ಇರೋದು. ನಿನ್ನ ಹತ್ರ ಬಂದ್ರೆ ಏನಾದ್ರು ಒಂದ್ ಐಡಿಯಾ ಕೊಟ್ಟೇನೋ ಅಂತ ಬಂದ್ವಿ. ಹೋ, ತಾವು ಅದ್ಕೋ ಬಂದಿರೋದು? ಕಾರ್ಯವಾಸಿ ಕತ್ತೆ ಕಾಲ್ನೇ ಅಲ್ವೆಲ್ಲ ಕ್ವಾಟ್ಲೆ ಹಿಡಿಬೇಕಾಗಿರೋದು. ಆಯ್ತಮ್ಮ, ಏನು ನೀನು ನೀನು ನನ್ನ ಕತ್ತೆ ಹೊಲಿಸ್ಬಿಟ್ಟ? ಲೇ ಕ್ವಾಟ್ಲೆ, ನನ್ ತಮಾಷೆ ಮಾಡಿದ್ಕಲ್ಲ, ನೀನ್ ಬಿಟ್ರೆ ನಂಗೆ ಯಾರಿದ್ದವ್ರು ಹೇಳು? ಅದು ಅಲ್ದಲೆಯ ಈ ಮನೇಲಿ ನಿನ್ನಷ್ಟು ಬುದ್ಧಿಶಾಲಿ ಯಾರಲ್ಲ ಅವ್ರೆ. ಅಕಸ್ಮಾತ್ ಏನಾದ್ರು ಚಾಣಕ್ಯನೇ ಬದುಕಿದಿದ್ರೆ ಅವ್ನ್ ನೀತಿ ಪಾಠ ಹೇಳಕ್ಕೆ ನೀನ್ ಹೇಳಿದ್ನೆ ಬರ್ಕ ಹೋಯ್ತಿದ್ದ ಕಳ್ಳ. ಟಣ್ 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 ಟಣ್. ಅಂತಮ್ಮ ನೆಲ್ಲಿ ಕಳ್ಳ, ಈಗ ಅದಕ್ಕೆಮ್ಮ ಅವ್ರ ಅಪ್ಪನ ಮನೆಗೆ ಹೋಗಕ್ಕೆ ಇಷ್ಟ ಪಡ್ತಾವಳೆ. ಹೊಸ ದಿನ ಹೋಗ್ಬಿಟ್ಟು ಬರ್ಲಿ ಅಂತ ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ಕೋಚಿಂಗ್ ಹೋದ್ರೆ ಹೆಂಗೆ? ಇದಕ್ಕೆಲ್ಲ ನಮ್ಮ ಅಮ್ಮಮ್ಮ ಒಪ್ಪಿಗೆ ಕೊಟ್ಟಾರೆ ಅನ್ಕೊಂಡಿದ್ಯೆ? ಘಾಟಿ ಮುಕ್ಕಿ ಕಳ್ಳ, ಅಪ್ಪಿ ತಪ್ಪಿ ನಾವೇನಾರ ಅಲ್ಗ್ ಹೋಗ್ಬೇಕು ಅಂತಂದ್ರೆ ರುದ್ರ ತಾಂಡವನೇ ಮಾಡ್ಬಿಡ್ತಾಳೆ. ದಿಟ್ಟ ಅಲ್ವಾ? ಈ ಪ್ಲಾನ್ ವರ್ಕೌಟ್ ಆಗಾಕಿಲ್ಲ. ಇರು, ಅಂತಮ್ಮ ಪ್ಲಾನ್ ಬಿ. ಮಹಾರಾಜರೇ, ಅದೇನು ಅಂತ ಹೇಳಿ. ಸೂಪರ್ ಆದ್ರೆ ಇಟ್ಕತೀವಿ, ಇಲ್ಲ ಅಂತಂದ್ರೆ ಒದ್ದು ಆಚೆಗೆ ಹಾಕ್ತಿವಿ. ಈಗ ನೀನು ಅಮ್ಮಮ್ಮನ್ ತವ ಹೋಗಿ ನಮಗ್ ಮಕ್ಳಾಗ್ಬೇಕು, ನಮ್ಮ ವಂಶವ್ರು ಉದ್ಧಾರ ಆಗ್ಬೇಕು ಅಂದ್ರೆ ದಿನ ಗುಡಿಗೆ ಹೋಗಿ ರಥ ಮಾಡ್ಬೇಕು ಅಂತ ಸ್ವಾಮೀಜಿ ಹೇಳೋರು ಅಂತ ಹೇಳೋ. ಬೇಕಾದ್ರೆ ನಾನೇ ಸ್ವಾಮೀಜಿ ಗೆಟಪ್ ಹಾಕೊಂಡು ಬಂದು ಹೇಳ್ತೀನಿ. ಆಗ ಒಬ್ರು ಏನು ಮಾತಾಡಕ್ಕಿಲ್ಲ. ಹಂಗೇನಾದ್ರೂ ಹೇಳ್ಬಿಟ್ರೆ ಆಟೆಯ. ಲೇ ಇದ್ಯಾ, ನಿಂಗ್ ವ್ರತ ಮಾಡಕ್ ಬರಕಿಲ್ಲ, ನೀನ್ ಕುಟೆ ನಾನು ಬರ್ತೀನಿ ಅಂತ ನಮ್ ಜೊತೆ ಬರ್ತಾರ ಆಟೆಯ ಅಲ್ವೇನ್ರಿ ಗೌಡ್ರೆ? ಆಮೇ ಹೇಳ್ದೆ ಸರಿಗೆ ಹೇಳ್ದೆ ಕಣಮಿ ನಮ್ಮ ಅಮ್ಮಮ್ಮನ ಬಗ್ಗೆ. ಲೇ, ಆ ಮೂಚಿನ ಏಟ್ ವರ್ಷದಿಂದ ನೋಡ್ತಿದ್ದಿಲ್ಲ, ನಾನ್ ನಮ್ಮಿ ತಿಳ್ಕೊಂಡ್ರೆ ಕಾಲ್ ಭಾಗ ತಿಳ್ಕೊಂಡಿಲ್ವಲ್ಲ ನೀನು? ಸರಿ ಸರಿ ಬಿಡಿ, ನಾನು ತಿಳ್ಕೊಂಡವನಿ. ಈ ಟೈಮಿಗೆ ಮಾಡ್ತಾ ಇತ್ತು ಅಷ್ಟೇ. ಅದು ದಿಟ್ವೆಯ. ಆ ಘಾಟಿ ಮುತ್ತಿ ಮೂಲೆಲ್ ಕೂರಗಂಟ ನಮಗ್ ನೆಮ್ಮದಿ ಇರಕ್ಕಿಲ್ಲ. ಅಣ್ಣಯ್ಯ,
ಅಜ್ಜಿ ಬಗ್ಗೆ ಯಾರಾದ್ರೂ ಹಂಗ್ ಮಾತಾಡಾರೆ? ತಪ್ಪಾಯ್ತು ಅದಕ್ಕಮ್ಮ, ತಪ್ಪಾಯ್ತು. ಬೇರೆ ಯೋಚನೆ ಮಾಡ್ತೀನಿ. ಟಂಟಣ 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 ಟಂಟಣ. ಆಯ್ತಮ್ಮ, ಈ ಎಲೆಕ್ಷನ್ ಪ್ರಚಾರ ಮಾಡಿ ಮಾಡಿ ಅದೇ ಗುಂಗಲ್ ತಲೆನೇ ಓಡ್ತಾ ಇಲ್ಲ. ಲಾ ಕ್ವಾಟ್ಲೆ, ನೀನ್ ಎಲೆಕ್ಷನ್ ಅಂದ್ಬಿಟ್ಟೆ ನಂಗೊಂದು ಐಡಿಯಾ ಬಂತು ಕಳ್ಳ. ಹೌದೇ? ಅದ್ ಇವನ್ ಹೇಳಿ ಗೌಡ್ರೆ. ಅದೇನು ಅಂದ್ರೆ, ಇವಾಗಪ್ಪ ಇಂತ ಹೋಗ್ಬಿಟ್ಟು ಏನಂತೀರಾ? ಅದಕ್ಕಮ್ಮ ಸೂಪರ್ ಅಂತಮ್ಮ. ಈ ಐಡಿಯಾನೇ ಬೆಸ್ಟ್. ಇನ್ ತಡ ಮಾಡೋದ್ ಬೇಡ, ನಜರಿ ಶಿಸ್ತಿನ ಸಿಪಾಯಿಗಳೇ. ಅತ್ತೆ ಪಾತ್ರ ತಕೊಳ್ಳಿ. ಸರಿ ಸರಿ, ನೀವೆಲ್ಲ ನೋಡ್ಕೊಳ್ಳಿ. ನಮ್ ಗೋವಿಂದ ಫೋನ್ ಮಾಡ್ತಾನೆ, ಕಳ್ಸ್ಕೊಡ್ತೀನಿ. ಸರಿ ಇಡ್ಲೆ. ಗೋವಿಂದ, ಇವತ್ತು ಯಾವ ಊರ್ ಕಡೆ ಪ್ರಚಾರ ನಮ್ದು? ಅಣ್ಣ, ಇವತ್ತು ಚಿಕ್ಕಮಂಡ್ಯದಿಂದ ಶುರುವಾದ್ರೆ ಹಂಗೆ ಸಾತ್ನೂರು, ಪವಲೆಕೊಪ್ಪ ಆ ರೂಟಾಗಿ ಹೋಯ್ತಾ ಇದೀವಿ ಅಣ್ಣ. ಗೋವಿಂದ, ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟೈತೆ. ಕಾರ್ನಾಗೆ ಒಂದಿಷ್ಟು ಎಳ್ನೀರ್ ಇಟ್ಕೊಂಡು ಹೋಗಿ. ಅದನ್ನೆಲ್ಲ ನಾವ್ಯಾಕೆ ತಗೊಂಡು ಹೋಗ್ಬೇಕು? ನಾವು ಹೋಗೋಕ್ಕಿಂತ ಮುಂಚೆನೆ ಜನರೇ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ನಮ್ಮ ಮಂಡ್ಯ ಜನವೇ ಹಂಗಲ್ವೇ? ಅಕ್ರೆ ಜೊತೆಗೆ ಸಕ್ಕರೆ, ಕಾವೇರಿ ನೀರ್ ಕೇಳಿದ್ರೆ ಕುಡಿಯಕ್ಕೆ ಮಜ್ಜಿಗೆ ಜೊತೆಗೆ ಎಳ್ನೀರು ಕೊಡ್ತಾರೆ.